10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಇಂಗ್ಲಿಷ್ ಮೀಡಿಯಂನಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ 5ನೇ ತಾರೀಕು ಜನವರಿ 5ರಂದು ಪ್ರಥಮ ಭಾಷೆ ಇಂಗ್ಲಿಷ್, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಒಂದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ, ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಇರ್ತದೆ. ಅದರ ಸಲುವಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಈಗ ನಾವು ನೋಡೋಣ. ಈಗ ನೋಡಿ, ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ ಮೈ ಫಾದರ್ ಈಸ್ ಡ್ಯಾಶ್ ಆನರೇಬಲ್ ಮ್ಯಾನ್, ಸೊ ಹಿ ಈಸ್ ಬಿಸ್ಟೋಡ್ ವಿತ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಇನ್ ದ ಕಂಟ್ರಿ. ಇಲ್ಲಿ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಏನು? ಫಸ್ಟ್ ನೋಡಿ, ಆರ್ಟಿಕಲ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಮೈ ಫಾದರ್ ಈಸ್ ನೋಡಿ, ಆ್ಯನ್ ಬರುತ್ತೆ ಇಲ್ಲಿ, ಯಾಕಂದರೆ ಆನರೇಬಲ್ ಇದೆ ಅಲ್ಲ, ಆದ ಕಾರಣ ಆ್ಯನ್ ಅಂತ ಬರುತ್ತೆ. ಆ್ಯನ್ ಆನರೇಬಲ್ ಮ್ಯಾನ್, ಸೊ ಹಿ ಈಸ್ ಬಿಸ್ಟೋಡ್ ವಿತ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಅವಾರ್ಡ್. ಅದಕ್ಕೆ ಉತ್ತರ ಏನು? ಸಿ. ಇನ್ನು ದ ಲೇಡಿ ವಿಲ್ ಕಮ್ ಟು ದ ಡೋರ್, ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಈಸ್. ಕ್ವಶನ್ ಟ್ಯಾಗ್ ಬಗ್ಗೆ ಸೆಕೆಂಡ್ ಕ್ವಶನ್. ವೋಂಟ್ ಶಿ? ಆನ್ಸರ್ ಏನು? ವೋಂಟ್ ಶಿ ವಿಲ್ ಇದೆ, ಆದ ಕಾರಣ ವೋಂಟ್ ಶಿ ಅಂತ ಬರುತ್ತೆ. ಹಿ ದ ಹೆಜಾರ್ಡಸ್ ಟಾಸ್ಕ್ ಆ್ಯಂಡ್ ಒನ್ ದ ಅಪ್ರಿಸಿಯೇಷನ್ ಆಫ್ ಆಲ್. ದ ಕರೆಕ್ಟ್ ಫ್ರೇಸಲ್ ವರ್ಬ್. ಮೂರನೇದು ಫ್ರೇಸಲ್ ವರ್ಬ್ ಬಗ್ಗೆ. ಆನ್ಸರು ಕ್ಯಾರಿಡ್ ಔಟ್. ಹಿ ಕ್ಯಾರಿಡ್ ಔಟ್ ದ ಹೆಜಾರ್ಡಸ್ ಟಾಸ್ಕ್ ಆ್ಯಂಡ್ ಒನ್ ದ ಅಪ್ರಿಸಿಯೇಷನ್ ಆಫ್ ಆಲ್. ದ ಮ್ಯಾನ್ ಬಿಗಾನ್ ಎಲ್ಬೋವಿಂಗ್ ಹಿಸ್ ಎ ವೇ ಥ್ರೂ ದ ಕ್ರೌಡ್. ಇಲ್ಲಿ ಎಲ್ಬೋವಿಂಗ್ ಅನ್ನೋದೇನು? ದ ಪಾರ್ಟ್ ಆಫ್ ಸ್ಪೀಚ್. ಇದು ಎಲ್ಬೋವಿಂಗ್ ಅನ್ನೋದು ವರ್ಬ್. ಆನ್ಸರ್ ಈಸ್ ವರ್ಬ್. ದ wounded tiger attacked the hunter and he was unable to dash himself. The suitable antonym ನೋಡಿ, ಅಟ್ಯಾಕ್ಡ್ ಅನ್ನೋದಕ್ಕೆ ಆಂಟೋನಿಮ್ ವಿರುದ್ಧಾರ್ಥಕ ಏನು? ಡಿಫೆಂಡ್. ದ ಇನ್ಕ್ವಿಸಿಟಿವ್ wisps peeped often over her forehead. The figure of speech used here is personification. ಯಾವುದು? ಪರ್ಸೋನಿಫಿಕೇಶನ್. Observe the relationship in the first pair of words and complete the second pair accordingly in the following. ಮೊದಲನೇ ಪದಕ್ಕೆ ಏನು ಸಂಬಂಧ ಇರುತ್ತೆ ಅದು ನೋಡಿಕೊಂಡು ಎರಡನೇ ಪದನೂ ಆ ಟೈಪ್ ಇದು ಮಾಡಬೇಕು. ನೋಡಿ, ಬರ್ನ್ಟ್ ಅಂತಿದೆ, ಸ್ಪೆಂಡ್ ಅಂದಮೇಲೆ ಸ್ಪೆಂಟ್ ಅಂತ ಆಗುತ್ತೆ. ಪೊಟೆಂಟ್ ಪವರ್ಫುಲ್, ಸ್ಟುಪಿಫೈಡ್ ಶಾಕ್ಡ್. ಪ್ರೇ ಇಲ್ಲಿ ನೋಡಿ. ಗೇಟ್ ಇಲ್ಲಿ GAIT ಗೇಟ್ ಅಂತ ಬರುತ್ತೆ. ಯೂತ್ ಯಂಗ್, ಎಜಿಲಿಟಿ ಎಜೈಲ್. ನೋಡಿ, ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಯಾಕಂದರೆ ಎಕ್ಸ್ಪ್ಲೇನ್ ಮಾಡಿದರೆ ಭಾಳ ವಿಡಿಯೋ ದೊಡ್ಡದಾಗ್ತದೆ. ಎಲ್ಲ ವಿದ್ಯಾರ್ಥಿಗಳು ಚಿಕ್ಕವಾದ ವಿಡಿಯೋಗಳನ್ನೇ ನೋಡಲಿಕ್ಕೆ ಇಷ್ಟಪಡ್ತಾರೆ. ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್. ನೋಡಿ, ಸಮ್ ಸ್ಟೂಡೆಂಟ್ಸ್ ಹ್ಯಾವ್ ಹೆಲ್ಪ್ಡ್ ದ wounded men. ದ wounded men ಹ್ಯಾವ್ ಬೀನ್ ಹೆಲ್ಪ್ಡ್ ಬೈ ಸಮ್ ಸ್ಟೂಡೆಂಟ್ಸ್. ನೋಡಿ, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. Transform the following into an exclamatory sentence. It is an extremely happy reunion. ಇದನ್ನು ನೀವು ಎಕ್ಸ್ಕ್ಲಮೇಟರಿ ಉದ್ಗಾರವಾಚಕವಾಗಿ ಹೇಗೆ ಮಾಡ್ತೀರಿ? ವಾಟ್ ಅ ಹ್ಯಾಪಿ ರಿಯೂನಿಯನ್ ಇಟ್ ಈಸ್. Rewrite the sentence using the punctuation. Are there no volunteers, she asked. ಇದನ್ನೇನು ಮಾಡಬೇಕು? ಯೂಸಿಂಗ್ ದ ಪಂಕ್ಚುಯೇಷನ್. ಆರ್ ದೇರ್ ನೋ ವಾಲಂಟಿಯರ್ಸ್, ಈ ಟೈಪ್ ಪಂಕ್ಚುಯೇಷನ್ ಬರ್ತದೆ ಇಲ್ಲಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್ ಈಚ್. ವೈ ವಾಸ್ ದ ಗರ್ಲ್ ಹ್ಯಾಪಿ that it was a short journey? Answer, she couldn't bear it to sit in a train for more than 3 hours. Next, who opens the door of the cake shop when Mary knocks on it for the first time? Gaultier. Why was Boone angry after catching the ball? The ball struck him in the midriff like a red hot cannonball. What does thy science refer to in the poem Archery? ಫಿಫ್ತ್ ಸೆಕ್ಷನ್ನಲ್ಲಿ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 to 3 sentences ಈಚ್. ಇಲ್ಲಿ ಹೌ ಡಿಡ್ ದ ನ್ಯಾರೇಟರ್ ಅಸ್ಯೂಮ್ ದ್ಯಾಟ್ ದ ಕಪಲ್ ಹೂ ಸಾ ದ ಗರ್ಲ್ ಆಫ್ ವೇರ್ ಹರ್ ಪೇರೆಂಟ್ಸ್. ನೋಡಿ, ನಾನೆಲ್ಲ ಓದ್ತಾ ಹೋಗೋದಿಲ್ಲ, ಆನ್ಸರ್ ನೋಡ್ತಾ ಹೋಗಿ. ಇನ್ 19th, ಇಂಟರ್ಪ್ರಿಟ್ ದ ವಿಷನ್ ಆಫ್ ಫ್ರೀ ಮಾರ್ಕೆಟ್ ಎಕಾನಮಿ ಬೈ ದ ಎಂಥೂಸಿಯಾಸ್ಟ್ಸ್. ಇನ್ 20th, ದಿಸ್ ದೋ ಪರ್ಸಿವಿಸ್ಟ್ ವಿಚ್ ಮೇಕ್ಸ್ ದೈ ಲವ್ ಮೋರ್ ಸ್ಟ್ರಾಂಗ್, ಎಕ್ಸ್ಪ್ಲೈನ್. ಆನ್ಸರ್ ನೋಡಿ. How is the end of the female crane suggested by Manmohan Singh? 22nd, why did Drona demand sad recompense from Bhutto?
How was Ben left marooned in the island? 24th, give any two examples to prove that the Cyclopes were not civilized in their habitation. In a rewrite as directed. ನೋಡಿ 25th. Combine the following sentence using. 26th, change the following sentence to reported speech. 27th, change the following sentence to the other degrees of comparison. In 7th section, ನೋಡಿ, answer the following question in 5 to 6 sentences each. Why did Mr. Frank take much time to publish Anne's diary? ಉತ್ತರ ನೋಡ್ತಾ ಹೋಗಿ. ಮೇನ್ ಪಾಯಿಂಟ್ಸ್ ಎಲ್ಲ ಕೊಟ್ಟಿರ್ತದೆ ಇಲ್ಲಿ. How does Basavana illustrate that God is present within ourselves? The stolen boat experience creates lasting memory on the poet. Justify. Cite examples to show how the nature and the hunters disturb stones on the wall. 32nd question. Explain the ways in which Duryodhana restored Karna's honor. 33rd. How did Louis Pasteur help the brewers in Lille, or describe the attitude of men and women towards work in the workers' paradise? Question or question answer ಕೂಡ ಇದೆ. Next, 8th, explain with reference to the contest. You want to draw water from the torrent. Lesson ಹೆಸರು ಬರೀಬೇಕು, ಆಥರ್ ಹೆಸರು ಬರೀಬೇಕು, ಏನನ್ನೋದನ್ನು ಬರೀಬೇಕು. Maybe the hair on my head were numbered. Here also lesson, author. My husband is out and I have nothing for you. She looked down to blush and she looked up to sigh. For all my mouthless body leached. ಕೋಟ್ ಫ್ರಮ್ ಮರ್ಸಿ. ನೋಡಿ, ಫಿಕ್ಸ್ ಕ್ವಶನ್ ಇದಿರ್ತವೆ, ಅವನ್ನು ನೀವು ಬಾಯ್ಪಾಟ್ ಮಾಡಿ ಬರೀಬಹುದು. ಅವೇ ಇವನ್ನು ಪದೇ ಪದೇ ಕೇಳ್ತಾ ಇರ್ತಾರೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 7 to 8 sentences each. Contrast the harsh lessons and the truth about the world the poet father wants his son to learn. The answer any 8 points. Explain how C.V. Raman describes the beauty of water in the countryside. Or how did Pasteur discover a cure to anthrax? Write about Gandhiji's comments on action prompted by motives or happiness in another word, or describe the uncertainty and disorganization among the players of the village cricket match. ಇನ್ನು ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ರೀಡ್ ದ ಪ್ಯಾಸೇಜ್ ಕೇರ್ಫುಲ್ ಆ್ಯಂಡ್ ಗಿವ್ ಆನ್ಸರ್ ದ ಕ್ವಶನ್ಸ್. ಅವಂತೂ ಈಸಿ ಇರ್ತವೆ, ಪ್ಯಾಸೇಜಲ್ಲೇ ಇರುತ್ತೆ ಏನನ್ನೋದು. ಆಮೇಲೆ ರೈಟ್ ಆ್ಯನ್ ಎಸ್ಸೆ ಅಬೌಟ್ 18 to 20 sentences ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್. ಫಾರೆಸ್ಟ್ ಪ್ರೊವೈಡ್ ಲಂಗ್ ಸ್ಪೇಸ್ ಟು ದ ಪೀಪಲ್, ಅಡ್ವರ್ಸ್ ಎಫೆಕ್ಟ್ಸ್ ಆನ್ ಸೋಷಿಯಲ್ ಮೀಡಿಯಾ ಆನ್ ಯಂಗ್ಸ್ಟರ್ಸ್. ಕೆಲವೊಂದು ಫಿಕ್ಸ್ ಎಸ್ಸೇಜ್ ಇರ್ತವೆ, ಅವನ್ನ ನೀವು ಪ್ರಿಪೇರ್ ಆದರೆ ಸಾಕು. ದೆನ್ ಲೆಟರ್ ರೈಟಿಂಗ್. ಇಮ್ಯಾಜಿನ್ ಯು ಆರ್ Mithali Mithun of Government High School, Belgavi. Write a letter to your friend guiding him on how to score the best marks in the examination. Or imagine you are Renka Rajit of Government High School, Gadag. Write a letter to the editor of a newspaper regarding the pathetic condition of the streets and lanes in your area. ಮತ್ತೆ ಬೇರೆ ವಿಷಯದ ಪತ್ರಿಕೆಗಳೊಂದಿಗೆ ಭೇಟಿಯಾಗೋಣ.